शुक्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये गुरुब्रह्म गुरुविष्णु गुरुदेवो ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭೋದಯ. ಭಗವಂತನಿಗೆ ಎಲ್ಲರಿಗೂ ಆರಾಧನೆ ಮಾಡಿ ಎಲ್ಲರಿಗೂ ಇದು ಮಾಡಿದ್ದೀವಿ. ಇವತ್ತು ಶುಕ್ರವಾರ 14ನೇ ತಾರೀಕು. ಇವತ್ತು ತಾರೀಕು 14, ಟೈಮು 8:20, ತಾರೀಕು 14 6ನೇ ತಿಂಗಳು 2024 ಶುಕ್ರವಾರ. ಟೈಮು 8:20. ಅಂದರೆ ಶುಕ್ರವಾರ ಏನಪ್ಪ ಅಂದರೆ ಶುಕ್ರದಶೆ ಅಂತ ಹೇಳ್ತಾರೆ. ಹೆಣ್ಣು ದೇವ್ರಿಗೂ ಪೂಜೆ ಮಾಡ್ಬೋದು, ಗಂಡು ದೇವ್ರೂ ಪೂಜೆ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಬೇಕು. ನಮ್ಮ ದೇವಸ್ಥಾನ ಕಡೆಯಿಂದನೂ ಶನಿದೇವರು ಒಕ್ಕಲು ಅಂದರೆ ಅವ್ರ ಭಕ್ತರು ಯಾರೇ ಆಗಿರ್ಬೋದು ಅವ್ರಿಗೆಲ್ಲ ಒಳ್ಳೆಯದಾಗಬೇಕು ಅಂತ ಹೇಳಿ ಇದು ಮಾಡ್ತೀವಿ. ಏನಪ್ಪ ಅಂದರೆ ಭಗವಂತ ಒಂದೊಂದು ಥರ ಕಷ್ಟ ಕೊಡ್ತಾನೆ, ಒಂದೊಂದು ಥರ ಸುಖ ಕೊಡ್ತಾನೆ. ಅವನು ನಂಬ್ಕೊಂಡಿದ್ದವ್ರು ಯಾರೂ ಕೆಟ್ಟಿಲ್ಲ. ನಂಬಲಿಲ್ಲ ಅಂದರೂ ಅವನಿಗೆ ಆದರೆ ಇಕ್ಕಟ್ಟಿಗೆ ಸಿಕ್ಕಿಸ್ಬಿಡ್ತಾನೆ. ಭಗವಂತ ಒಳ್ಳೆಯನು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅವನು ಕೆಟ್ಟವನಾದಾಗ ತಂದೆ ತಾಯಿ ದೂರ ಮಾಡ್ತಾನೆ, ಮಕ್ಕಳನ್ನ ದೂರ ಮಾಡ್ತಾನೆ, ಕಟ್ಕೊಂಡಿರೋ ಹೆಂಡ್ತಿನೂ ದೂರ ಮಾಡ್ತಾನೆ, ನೆಂಟ್ರಷ್ಟನ್ನೆಲ್ಲ ದೂರ ಮಾಡ್ತಾನೆ. ತಿನ್ನು ಕನ್ನ ಇಲ್ಲ, ಉಟ್ಕೊಂಬೋಕೆ ಬಟ್ಟೆ ಇಲ್ಲ. ಆಮೇಲೆ ಅವನು ಕೆಟ್ಟವನಾದರೆ ಮನಗೋಗಿ ಜಾಗನೂ ಇರೋದಿಲ್ಲ. ರೋಡಲ್ಲಿ ಅಲ್ಲಿ ಇಲ್ಲಿ ತಿರುಗ್ನಂಗೆ ಬಿದ್ದಿರಬೇಕು. ತುತ್ತು ಅನ್ನಕ್ಕೂ ಕಷ್ಟ ಇದೆ. ಮಾನಭಾವ ಶನಿದೇವರು ಕೆಟ್ಟನಾದಾಗ ಇದೆಲ್ಲ ಪ್ರಾಪ್ತ ಆಯ್ತದೆ. ಯಾಕೆ ಅಂದರೆ ಅವನು 7 ವರ್ಷ ಕಷ್ಟ ಅಂದಾಗ ತುಂಬ ಕಷ್ಟ ಆಗೋಯ್ತದೆ. ಅವನು ಕೆಟ್ಟನೂ ಆಗಬಾರ್ದು, ಭಗವಂತನ ಒಳ್ಳೇದು ಮಾಡ್ಕೋಬೇಕು. ಅದಕ್ಕೆ ನವಗ್ರಹ ಪೂಜೆ ಮಾಡಬೇಕು. ಇದೆಲ್ಲ ಆಯ್ತದೆ. ಅವನು ಆ ಮಾನಭಾವ ಏನಾಯ್ತದೆ ಅಂದರೆ ಎಲ್ಲರನ್ನೂ ದೂರ ಮಾಡಿ ಕೊನೆ ತುತ್ತು ಅನ್ನಕ್ಕೂ ಅಲಿಸ್ಬಿಡ್ತಾನೆ. ದೇಶನೂ ತಿರುಗಿಸ್ತಾನೆ, ಊರೂರನ್ನು ತಿರುಗಿಸ್ತಾನೆ. ಎಲ್ಲೇ ಹೋದ್ರೂ ₹1 ಹುಟ್ಟೋದಿಲ್ಲ. ಈ ಪರಿಸ್ಥಿತಿಗೆ ತಂದುಬಿಡ್ತಾನೆ. ಆದರೆ ಬುದ್ಧಿವಂತರಾಗಿ ತಿಳುವಳಿಕೆ ಇದ್ದು ನಾವು ಹೆಜ್ಜೆ ಇಡಬೇಕಾದಾಗ ಯಾವ ಥರ ಇಡಬೇಕು, ಯಾವ ಥರ ಇಲ್ಲ, ನಾವು ಒಳ್ಳೆಯದೋ ಕೆಟ್ಟದ್ದೋ ಯೋಚನೆ ಮಾಡಿ 10 ನಿಮಿಷ ಮುಂದಕ್ಕೆ ಹೆಜ್ಜೆ ಇಡಬೇಕು. ಆ ಪರಿಸ್ಥಿತಿ ಮನುಷ್ಯ ತಿಳ್ಕೋಬೇಕು. ಅದೇ ದಡಿಯಾರನ್ನ ಹೊಂಟೋಗೋದು, ದಡಿಯಾರನ್ನ ಇದು ಮಾಡೋದು, ನನಗಿನ್ನೇನು ಇಲ್ಲ ಅಂತ ಹೋಗೋದು, ಅದೆಲ್ಲ ತಪ್ಪು. ಮನುಷ್ಯ ಯಾರೇ ಆಗಲಿ ಇದು ತಿಳಿದು ಒಂದು ಸ್ವಲ್ಪ ತಿಳುವಳಿಕೆ ಮಾಡ್ಕೊಂಡು ಹೋಗ್ಬೇಕು. ಶನಿದೇವರು ಈಗ 7 ವರ್ಷ ಕಷ್ಟ ಬಂದೈತೆ. ಈ 9 ಇನ್ನು ರಾಶಿಗಳಿಗೂ ಒಂದೊಂದು ಸ್ವಲ್ಪ ತೋರಿಸ್ತಾನೆ. ಎಲ್ಲರೂ ಜನಗಳನ್ನು ಎತ್ತೆಸ್ಕೋಬೇಕು. ಎತ್ತೆಚ್ಕೊಂಡು ಜೀವನ ಮಾಡೋದು ಕಲಿಬೇಕು. ಬರಗಾಲ ಅಂತ ಹೇಳ್ತಿದ್ರಲ್ಲ, ಇವತ್ತು ಭಗವಂತ ಕೆಟ್ಟವನಾದಾಗ ಅದೇ ಬರಗಾಲ ಅಂತ ತಿಳ್ಕೊಬೇಕು. ನಾವು ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಪ್ರತಿಯೊಬ್ಬರೂ. ಯಾಕೆಂದರೆ ಭಗವಂತ ಕೆಟ್ಟನಾದಾಗ ನಮ್ಮ ಮಿತ್ರರು ಶತ್ರುಗಳಾಗ್ಬಿಡ್ತಾರೆ. ತಂದೆ ತಾಯಿನೂ ದೂರ ಆಗ್ಬಿಡ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ಆದರೆ ಹಗ್ಗನೂ ಆವಾಗಿ ಕಾಣಿಸ್ತದೆ ನಮ್ಮ ಕಣ್ಣಿಗೆ. ಇದು ಸತ್ಯ. ಏನಪ್ಪ ಅಂದರೆ ನಾವು ಇಷ್ಟೆಲ್ಲ ಹೇಳ್ತೀವಿ. ಶನಿದೇವರು ತುಂಬ ಒಳ್ಳೆಯವನು. ಶನಿದೇವ್ರೂ ತುಂಬ ಒಳ್ಳೆಯವನು. ನಂಬಿದವ್ರಿಗೆ, ನಂಬಲಿಲ್ಲ ಅಂದವ್ರಿಗೆ ಕಷ್ಟ. ಆ ಉದ್ದೇಶಕ್ಕೇ ಹೇಳೋದು. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡ್ತಿದ್ದನು ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು. ಫೋನ್ ನಂಬರು 9535487299 9611896745. ಈ 2 ನಂಬರ್ಗೂ ಎಲ್ಲಿ ಬೇಕಾದ್ರೂ ಫೋನ್ ಮಾಡ್ಬೋದು. ಆದರೆ ಅಂಜನಾನಗರ ಅಯ್ಯಪ್ಪನ ದೇವಸ್ಥಾನ ಮುಂದ್ಗಡೆ ಬಂದರೆ ಬಿಲ್ಡಿಂಗು ಮಣಿಗಂಟ ಜ್ಯುವೆಲರ್ಸ್ ಮೇಲ್ಗಡೆ ಇದ್ದೀನಿ. ಬನ್ನಿ, ನೀವು ಯಾವಾಗನ ಬನ್ನಿ ಅಷ್ಟೇ.